ಗುರುಗಳೇ ನಮಸ್ತೆ. ಟ್ರೈನ್ ಥೀಮಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅದರ ಹೆಸರು ಪ್ಲ್ಯಾಟ್ಫಾರ್ಮ್ 65 ಅಂತ. ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ ರೋಡು ಮತ್ತು ರಾಜರಾಜೇಶ್ವರಿ ನಗರದಲ್ಲಿದೆ. ನಾವೀಗ ಬನ್ನೇರುಘಟ್ಟ ರೋಡಲ್ಲಿರೋ ಪ್ಲ್ಯಾಟ್ಫಾರ್ಮ್ 65 ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಅಲ್ಲಿ ನಿಮಗೆ ಫುಡ್ನ ಈ ಟಾಯ್ ಟ್ರೈನಲ್ಲಿ ಬಂದ್ಬಿಟ್ಟು ಸರ್ವ್ ಮಾಡ್ತಾರಂತೆ. ಒಂಥರ ವಿಶೇಷವಾಗಿದೆ, ಇದು ಡಿಫ್ರೆಂಟ್ ಆಗಿದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಫುಡ್ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ. ಗುರುಗಳೇ ಬನ್ನಿ, ಪ್ಲ್ಯಾಟ್ಫಾರ್ಮ್ 65 ರೆಸ್ಟೋರೆಂಟು. ನೀವು ಬಂದ ತಕ್ಷಣ ನೋಡ್ಬೋದು, ಈ ಕಡೆ ನೋಡಿ, ಈ ಥರ ಟ್ರೈನ್ ಥೀಮ್ ನಿಮಗೆ ಆಚೆ ಕಡೆಯಿಂದ ಬಂದ್ರೆ ಎಂಟ್ರೆನ್ಸಲ್ಲೇ ಈ ಥರ ಕಾಣುತ್ತೆ. Hello sir, welcome ನಮಸ್ತೆ. to Platform 65. ಥ್ಯಾಂಕ್ ಯು. So we have come here to have the experience of, you saw this, right? Like how the train came and went. So mainly for my kids to enjoy. So yeah, we just started with the food, and I hope the food is also good. It's good. ಸರ್ ನಮಸ್ತೆ. ಸರ್ ನಮಸ್ತೆ. ಬರ್ತಾ ಇರ್ತೀವಿ ಸರ್ ಈ ರೆಸ್ಟೋರೆಂಟ್ಗೆ ಆವಾಗ. ಹಾಂ ಆಗಾಗ ಬರ್ತಾ ಇರ್ತೀರಿ. ಹೆಂಗಿದೆ ಸರ್ ಟೇಸ್ಟು? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಮಕ್ಕಳಿಗೋಸ್ಕರನೇ ಬರೋದು, ಅಂದರೆ ಮಕ್ಕಳಿಗೋಸ್ಕರನೇ ಬರೋದು. ಅಂದರೆ ಈ ಟ್ರೈನ್ ಥೀಮ್ ಒಂಥರ ಇಷ್ಟ ಆಗುತ್ತೆ. ಇದೊಂದು ಇದಕ್ಕೊಂದೇ ಕಾನ್ಸೆಪ್ಟ್ಗೆ ಬರೋದು. ಹಾಂ ಹಾಂ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟ್ರೈನ್ ನೋಡ್ದಾ? ಟ್ರೈನ್ ನೋಡ, ಟ್ರೈನ್ ನೋಡಲಿ. ಅಲ್ಲೆಲ್ಲ ಟ್ರೈನ್ ಅಲ್ಲಲ್ಲಿ ಟ್ರೈನ್ ಅಲ್ಲಿ ಹೋಗ್ತಾ ಇದೆ ನೋಡು. ಕೈ ಹಾಯ್. ಊಟ ಮಾಡಿದ್ರಾ? ಏನೇನು ತಿಂದ್ರಿ? ಪಲಾವು ಮತ್ತೆ ಪನ್ನೀರ್ ಎಲ್ಲ ತಿಂದ್ವಿ. ಹೆಂಗಿತ್ತು? ಚೆನ್ನಾಗಿತ್ತಾ? ಮತ್ತೆ ಆ ಟ್ರೈನು ಎಲ್ಲ ಹೋಗ್ತಾ ಇತ್ತಲ್ಲ, ಓಡಾಡ್ತಿತ್ತಲ್ಲ, ಇಷ್ಟ ಆಯ್ತಾ ಅದು? ಇಷ್ಟ ಆಯ್ತು. ಹೌದಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಸೀಟು ಕೂಡ ಒಳ್ಳೆ ಟ್ರೈನ್ ಥರನೇ ಇದೆ ಅಲ್ರಿ ಇದು? ಹೌದು, ಅಂದ್ರೆ ನಾವೆಲ್ಲ ಫೀಲ್ ಕೊಡ್ಬೇಕಲ್ಲ, ಸೇಮ್ ಟ್ರೈನ್ ಅಲ್ಲಿ ಕುತ್ಕೊಂಡು ತಿನ್ನೋ ತರ. ಅಂದರೆ ನಾವು ಕೂತ್ಕೊಂಡು ಊಟ ಮಾಡೋಕ್ಕಾದ್ರೂ ಕೂಡ ಟ್ರೈನ್ ಸೀಟ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅನ್ನೋ ಥರ ಫೀಲ್ ಬರಬೇಕು ಅಂತ. ಕಸ್ಟಮರ್ಗೆ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಈ ತರ ಆರ್ಗನೈಸ್ ಮಾಡಿರೋದು. ಖಂಡಿತ ಚೆನ್ನಾಗಿದೆ. ಲೈಟಿಂಗ್ ತುಂಬ ಹಾರ್ಶ್ ಆಗಿಲ್ಲ, ಒಳ್ಳೆ ಮೈಲ್ಡ್ ಆಗಿರುತ್ತೆ. ಗುರುಗಳೇ, ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಈ ಥೀಮ್ ನೋಡ್ಬೋದು, ಅವ್ರು ಆವಾಗಲೇ ಹೇಳ್ದಂಗೆ ಸೀಟು ಕೂಡ ನಿಮಗೆ ನಾವು ಟ್ರೈನಲ್ಲಿ ಕೂತ್ಕೊಳ್ತೀವಲ್ಲ ಅದೇ ಸೀಟ್ ಥರ ಫೀಲ್ ಆಗುತ್ತೆ. ಮತ್ತು ಕಡೂರು ಜಂಕ್ಷನ್ ಇದು. ಈ ಪ್ಲ್ಯಾಟ್ಫಾರ್ಮ್ 65 ರೆಸ್ಟೋರೆಂಟಲ್ಲಿ ಕಡೂರು ಜಂಕ್ಷನಲ್ಲಿ ಕೂತ್ಕೊಂಡು ನಾನೀಗ ಊಟ ಮಾಡಬೇಕು. ಆರ್ಡ್ರ್ ಮಾಡೋಣ. ಗುರುಗಳೇ, ಇದು ಮೆನು ಕಾರ್ಡು, ಸಿಕ್ಕಾಪಟ್ಟೆ ಐಟಮ್ ಇದೆ. ನಾನು ಅವ್ರಿಗೆ ಕೇಳ್ಬಿಡ್ತೀನಿ, ಮೇಡಮ್ ಎಸ್ ಸರ್. ನಿಮ್ಮಲ್ಲಿ ಏನು ಸ್ಪೆಷಲ್ ಇದೆಯಲ್ಲ, ನನಗೆ ಅದು ಐಟಮ್ ಕೊಟ್ಟು ಸ್ಟಾರ್ಟ್ರಲ್ಲಿ. ನಾನ್ ವೆಜ್? ನಾನ್ ವೆಜ್. ಹಾಂ, ಚಿಕನ್ ನಲ್ಲಿ ಚಿಕನ್ ಮಂಚೂರಿಯನ್ ತರದ್ದು ಸೂಪ್ಸ್ ಇರುತ್ತೆ. ಅಂಡ್ ಚಿಕನ್ ಸೂಪೇ ಕೊಡಿ. ಅಂಡ್ ಕೂಚಿಪುಡಿ ಚಿಕನ್ ಇರುತ್ತೆ. ಸ್ಪೆಷಲ್ ಅದು, ಇದು ಸ್ಪೆಷಲ್ ಅದು. ಅಂಡ್ ಇಲ್ಲಿ ಜಾಸ್ತಿ ಜನ ಬಂದಾಗೆಲ್ಲ ಇದನ್ನೇ ಪ್ರಿಫರ್ ಮಾಡ್ತಾರೆ. ಓಕೆ, ಅದನ್ನು ಕೊಡಿ. ಅಂಡ್ ರಾಜುಗಾರಿ ಕೋಳಿ ಚಿಕನ್ ಆಲ್ಸೋ ಇಲ್ಲಿ ತುಂಬಾ ಏನು ಹೇಳಿ? ರಾಜುಗಾರಿ ಕೋಳಿ ಚಿಕನ್ ಫ್ರೈ. ಹೌದಾ? ಅದು ತುಂಬಾ ಚೆನ್ನಾಗಿರುತ್ತೆ, ಸೊ ಅದನ್ನ ಟ್ರೈ ಮಾಡಿ. ಖಂಡಿತ ಅದನ್ನೇ ಕೊಡಿ. ಬಂತು. ಗುರುಗಳೇ ನೋಡಿದ್ರಾ, ಈ ಥರ ಟ್ರೈನಲ್ಲಿ ಅಲ್ಲಿಂದ ಇಲ್ಲಿಗೆ ಬಂತೀಗ. ಸ್ಟಾರ್ಟರಲ್ಲಿ ಫಸ್ಟು ಇದು ಚಿಕನ್ ಮ್ಯಾಂಚೋ ಸೂಪ್ ಅಂತ, ಟೇಸ್ಟ್ ಮಾಡೋಣ ಇದನ್ನು. ಪರವಾಗಿಲ್ಲ, ಚೆನ್ನಾಗಿದೆ. ಈ ಐಟಮ್ ಏನು ನೋಡ್ತಾ ಇದ್ರಲ್ಲ, ಇದ್ರ ಹೆಸರು ರಾಜುಗಾರಿ ಕೋಡಿ ಫ್ರೈ ಅಂತೆ. ತೆಲುಗುದಲ್ಲಿರುತ್ತೆ ಹೆಸರು. ಅಂದರೆ ನೀವು ಇದೇನು ಪ್ಲ್ಯಾಟ್ಫಾರ್ಮ್ 65 ರೆಸ್ಟೋರೆಂಟ್ ಇದೆಯಲ್ಲ, ಇದು ಬೇಸಿಕ್ ಬಂದ್ಬಿಟ್ಟು ಹೈದರಾಬಾದ್ ಇತ್ತು. ರಾಜುಗಾರು ಕೋಡಿ ಫ್ರೈ, ಅದನ್ನು ಕನ್ನಡೀಕರಣ ಮಾಡಿದ್ರೆ ರಾಜಪ್ಪಂದು ಕೋಳಿ ಫ್ರೈ. ಟೇಸ್ಟ್ ನೋಡೋಣ ಇದನ್ನು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಇದನ್ನು. ಮೀಡಿಯಮ್ ಸ್ಪೈಸಿ, ಒಂಥರ ಚೆನ್ನಾಗಿದೆ. ಇದನ್ನು ಕೂಡ ಟ್ರೈ ಮಾಡ್ಬೋದು ನೀವು ಸ್ಟಾರ್ಟರಲ್ಲಿ. ಇನ್ನೊಂದು ಐಟಮ್ ಬಂತು, ಇದ್ರ ಹೆಸರು ಕೂಚುಪುಡಿ ಚಿಕನ್ ಅಂತ. ಇದು ಕೂಡ ಟ್ರೈ ಮಾಡೋಣ. ಕೂಚುಪುಡಿ ಇದೊಂಥರ ಚೆನ್ನಾಗಿದೆ. ಅಂದರೆ ಎಲ್ಲ ವೆರೈಟಿ ಟೇಸ್ಟ್ ಮಾಡ್ಬೇಕಲ್ಲ.
ಟೇಸ್ಟ್ ನೋಡೋಣ. ತುಂಬ ಖಾರನೂ ಇಲ್ಲ, ತುಂಬ ಕಡಿಮೆ ಖಾರನೂ ಅಲ್ಲ, ಒಂಥರ ಚೆನ್ನಾಗಿದೆ ಇದು ಐಟಮು. ಇನ್ನೊಂದು ವಿಶೇಷವಾಗಿ ಏನಿದೆಯಲ್ಲ ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟು, ಆ ಹೆಸರು ಬರೋ ಕಾರಣ ಹೈದರಾಬಾದಲ್ಲಿ ಇವ್ರದ್ದು ಫಸ್ಟ್ ರೆಸ್ಟೋರೆಂಟ್ ಓಪನ್ ಮಾಡ್ತಾರಂತೆ. ಅಲ್ಲಿ ಮುಂದ್ಗಡೆ NH ಹಾದು ಹೋಗ್ತಾ ಇತ್ತಂತೆ, ನ್ಯಾಷನಲ್ ಹೈವೇ. ಆ ನ್ಯಾಷನಲ್ ಹೈವೇ ನಂಬರ್ ಇರ್ತಲ್ಲ, ನಂಬರ್ ನೀವು ನಾರ್ಮಲ್ ಆಗಿ ಹೈವೇಗಳಲ್ಲಿ ಹೋಗ್ತಿರ್ಬೇಕಾದ್ರೆ ನಂಬರ್ಗಳಿರ್ತವೆ. ಹಾಗಾಗಿ ಆ NHಗೆ ನಂಬರ್ ಬಂದ್ಬಿಟ್ಟು 65 ಅಂತೆ, ಪ್ಲಾಟ್ಫಾರ್ಮ್ 65 ಅಂತ ಇಟ್ಕೊಂಡ್ರಂತೆ. ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಿಮಗೆ ಬನ್ನೇರುಘಟ್ಟ ರೋಡಲ್ಲಿದೆ, ನಾವಿರೋದು ಈಗ ಬನ್ನೇರುಘಟ್ಟ ರೋಡಲ್ಲಿ. ಅದಲ್ಲದೆ RRRದಲ್ಲಿ ಕೂಡ ಒಂದು ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ ಇದೆ, ಖಂಡಿತ ನೀವು ವಿಸಿಟ್ ಮಾಡ್ಬೋದು. ಏನಂದರೆ ಸುಮಾರು ವೆರೈಟಿ, ನಿಮಗೆ ನಾನು ಮೆನು ಕಾರ್ಡ್ ನೋಡಿದ್ನಲ್ಲ, ಒಂದಲ್ಲ ಎರಡಲ್ಲ, ಸುಮಾರು ವೆರೈಟಿ ಆಫ್ ನಿಮಗೆ ಸ್ಟಾರ್ಟರ್ ಆಗಿರ್ಬೋದು, ಮೇನ್ ಕೋರ್ಸ್ ಆಗಿರ್ಬೋದು, ಮಾಕ್ಟೇಲ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಅಂದರೆ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ನಿಮಗೆ. ಗುರುಗಳೇ, ವೀಕೆಂಡಲ್ಲಿ ಬಂದಿದ್ದೀನಿ ನಾನಿಲ್ಲಿ, ಸಿಕ್ಕಾಬಿಟ್ಟೆ ರಶ್ ಇತ್ತು. ಹಂಗಾಗಿ ನಾನು ವಾಪಸ್ ಹೋಗಿ ತಿರ್ಗಾ ವೀಕ್ ಡೇಸಲ್ಲಿ ಬಂದಿದ್ದೀನಿ, ಅದು ಮಧ್ಯಾಹ್ನ. ಯಾಕಂದರೆ ಅಷ್ಟು ರಶ್ ಇತ್ತು. ಅದಕ್ಕೆ ಈಗ ಸ್ವಲ್ಪ ಪೀಸ್ ಆಗಿದೆ, ಯಾಕಂದ್ರೆ ವಿಡಿಯೋ ಮಾಡೋಕ್ಕೂ ಬೇಕಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಅಚ್ಚುಕಟ್ಟಾಗಿ ಊಟ ಆಯಿತು, ಒಳ್ಳೆ ಫುಡ್ಡು. ಈಗ ಹೊಟ್ಟೆ ತುಂಬಿದ ಮೇಲೆ ಒಂದು ಜ್ಯೂಸ್ ಬೇಕಲ್ಲ, ಅದಕ್ಕೆ ಆರೆಂಜ್ ಮೊಜಿತೋ. ನೀವು ಕುಟುಂಬ ಸಮೇತರಾಗಿ ಅದರಲ್ಲೂ ಮಕ್ಕಳ ಜೊತೆ ಇಲ್ಲಿಗೆ ಬರ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮಕ್ಕಳಿಗೆ, ಹಾಗೆ ಒಳ್ಳೆ ಊಟ ಸಿಗುತ್ತೆ. ಹೈಲಿ ರೆಕಮೆಂಡೆಡ್ ಇದು, ಖಂಡಿತ ಒಂದು ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗುವ.